ಶಾಸಕ ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ ಬಿಜೆಪಿ ಶಾಸಕನ ಈ ನಡೆ. ಬಿಜೆಪಿಗೆ ಶಾಕ್ ಕೊಟ್ಟು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಸೋಮಶೇಖರ್. ಆತ್ಮಸಾಕ್ಷಿಯ ಮತ ಚಲಾವಣೆ ಅಂತ ಹೇಳ್ತಾ ಇದ್ದಾರೆ ಸೋಮಶೇಖರ್. ಎಸ್ಟಿ ಸೋಮಶೇಖರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಬಿಜೆಪಿ ಚಿಂತನೆ ಮಾಡ್ತಾ ಇದೆ. ವಿಪ್ ಉಲ್ಲಂಘನೆ ಬಗ್ಗೆ ಸ್ಪೀಕರ್ಗೆ ಬಿಜೆಪಿ ದೂರನ್ನ ನೀಡುವಂತಹ ಸಾಧ್ಯತೆ ಇದೆ. ತೋರಿಸಬೇಕು ಅಂತಿದೆ ಅವ್ರಿಗೆ, ನಾನು ಯಾರಿಗೆ ಮತ ಹಾಕಿದ್ದೀನಿ ಅಂತೇಳಿ ಅವ್ರಿಗೆ ನಾನು ತೋರಿಸಿ ಬಾಕ್ಸ್ಗೆ ಹಾಕಿದ್ದೇನೆ. ತೋರಿಸಬೇಕು ಅಂತಿದೆ ಅವ್ರಿಗೆ, ನಾನು ಯಾರಿಗೆ ಮತ ಹಾಕಿದ್ದೀನಿ ಅಂತೇಳಿ ಅವ್ರಿಗೆ ನಾನು ತೋರಿಸಿ ಬಾಕ್ಸ್ಗೆ ಹಾಕಿದ್ದೇನೆ. ತೋರಿಸಬೇಕು ಅಂತಿದೆ ಅವ್ರಿಗೆ, ನಾನು ಯಾರಿಗೆ ಮತ ಹಾಕಿದ್ದೀನಿ ಅಂತೇಳಿ ಅವ್ರಿಗೆ ನಾನು ತೋರಿಸಿ ಬಾಕ್ಸ್ಗೆ ಹಾಕಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಎಸ್ಟಿ ಸೋಮಶೇಖರ್ ಅವರ ಅಡ್ಡ ಮತದಾನ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ವಿಷಯ. ಮತ್ತೊಂದು ಕಡೆ ಈಗ ಸೋಮಶೇಖರ್ ಅವರು ಹೇಳ್ತಾ ಇದ್ದಾರೆ, ನಾನು ಅಡ್ಡ ಮತದಾನ ಮಾಡಿಲ್ಲ, ಆತ್ಮಸಾಕ್ಷಿಯ ಮತವನ್ನ ಹಾಕಿದ್ದೀನಿ ಅಂತ. ಇನ್ನೊಂದು ಕಡೆ ಬಿಜೆಪಿ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗ್ತಾ ಇದೆ. ಸೊ ಸ್ಪೀಕರ್ ಬಳಿ ಏನಾದರೂ ಸಮಯವನ್ನ ಕೇಳಲಾಗಿದೆಯಾ? ಏನು ಅಪ್ಡೇಟ್ಸ್ ಇದೆ? ಇವತ್ತು ಎಸ್ಟಿ ಸೋಮಶೇಖರ್ ಮಾಡಿದಂಥ ಅಡ್ಡ ಮತದಾನ ಬಿಜೆಪಿಗೆ ನಿಜಕ್ಕೂ ಕೂಡ ಇದೊಂದು ರೀತಿಯ ಅಗ್ನಿ ಪರೀಕ್ಷೆ. ಯಾಕೆಂತ ಹೇಳಿದ್ರೆ ಎಸ್ಟಿ ಸೋಮಶೇಖರ್ ಕಳೆದ ವಿಧಾನಸಭಾ ಚುನಾವಣೆ ಮುಕ್ತಾಯವಾದ ಬಳಿಕ 7 ತಿಂಗಳುಗಳಿಂದ ಬಿಜೆಪಿಯಿಂದ ಒಂದು ರೀತಿ ಆಂತರಿಕವಾಗಿ ಬಾಹ್ಯವಾಗಿ ಅಂತರವನ್ನು ಕಾಯ್ದುಕೊಂಡಿದ್ದರು. ಈಗ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಅಗತ್ಯ ಇರುವ ಮತವನ್ನು ಕೂಡ ಹಾಕದೇ ತನ್ನ ಆತ್ಮಸಾಕ್ಷಿಯ ಮತಗಳನ್ನು ಹಾಕಿದ್ದೀನಿ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಾಗ ಸಹಜವಾಗಿ ಬಿಜೆಪಿಗೆ ಈಗ ಅವರ ಮೇಲೆ ಶಿಸ್ತು ಕ್ರಮಕ್ಕೆ ಆಗ್ರಹಿಸುವ ಮನವಿಯನ್ನು ಮಾಡುವಂಥ ಒಂದು ಬಹಳ ಮುಖ್ಯವಾದ ಘಟ್ಟದಲ್ಲಿ ನಿಂತಿದೆ. ಯಾಕೆಂದರೆ ಬಿಜೆಪಿಯಲ್ಲಿ ಇದ್ದು ಅವರು ಬಿಜೆಪಿಯ ಕೆಲವೊಂದಿಷ್ಟು ನಿರ್ಧಾರಗಳ ಬಗ್ಗೆ, ಜೊತೆಗೆ ಕೇಂದ್ರದ ಯೋಜನೆಗಳ ಬಗ್ಗೆ ಇರ್ಬೋದು, ಹಣವನ್ನು ಅಲ್ಲಿಂದ ತರಬೇಕು ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಿರ್ಬೋದು. ಹೀಗೆ ಅನೇಕ ರೀತಿಯಲ್ಲಿ ಬಿಜೆಪಿಗೆ ಒಂದು ರೀತಿ ಮುಜುಗರ ಆಗುವ ರೀತಿಯಲ್ಲಿ ಎಸ್ಟಿ ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದರೂ ಕೂಡ ಇಲ್ಲಿಯ ತನಕ ಅವ್ರ ಮೇಲೆ ಶಿಸ್ತು ಕ್ರಮ ಆಗಲಿ, ಅವರನ್ನು ಕರೆದು ಪ್ರಶ್ನೆ ಮಾಡೋದಾಗಲಿ, ಈ ರೀತಿ ಹೇಳಿಕೆಯನ್ನು ಕೊಡುವಂಥ ಎಚ್ಚರಿಕೆ ಕೊಡುವಂಥ ಕ್ರಮವನ್ನು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕವೂ ಕೂಡ ಆಗಿರಲಿಲ್ಲ. ಎಸ್ಟಿ ಸೋಮಶೇಖರ್ ಅವರು ಮಾಡಿದ್ದೇ ಸರಿ, ಎಸ್ಟಿ ಸೋಮಶೇಖರ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟೇ ಸರಿ ಅನ್ನುವ ರೀತಿಯಲ್ಲಿ ಬಿಜೆಪಿಗರು ಕೂಡ ಇದ್ದರು. ಒಂದು ಕಡೆ ಎಸ್ಟಿ ಸೋಮಶೇಖರ್ ಅವ್ರಿಗೂ ಕೂಡ ಎಲ್ಲೋ ಇತ್ತೋ ಏನೋ ಗೊತ್ತಿಲ್ಲ, ತನ್ನನ್ನು ಒಂದು ರೀತಿ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಥವಾ ಉಚ್ಚಾಟನೆಯನ್ನೇ ಮಾಡಲಿ, ಆಗ ನಾನು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಯೋಚನೆಯನ್ನೇನಾದರೂ ಎಸ್ಟಿ ಸೋಮಶೇಖರ್ ಮಾಡಿದ್ರು ಇಲ್ವೋ ಎನ್ನುವಂಥದ್ದು ಪ್ರಶ್ನೆ. ಈ ಸಂದರ್ಭದಲ್ಲಿ ರಾಜ್ಯಸಭೆಗೆ ಕೂಡ ಓಟನ್ನು ಹಾಕುವಾಗ ತಾನಿಗೆ ಬಿಜೆಪಿ ವಿಪ್ಪನ್ನು ಜಾರಿ ಮಾಡಿದರು. ಆ ವಿಪ್ಪನ್ನು ಕೂಡ ಸ್ವೀಕಾರ ಮಾಡದೇನೆ ನೇರವಾಗಿ ಹೋಗಿ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದೀನಿ ಅಥವಾ ಮತವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿರುವಂಥ ಎಸ್ಟಿ ಸೋಮಶೇಖರ್ ಮೇಲೆ ಈಗ ಕ್ರಮಕ್ಕೆ ಬಿಜೆಪಿ ಮುಂದಾಗಿದೆ. ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಜೊತೆ ಒಂದು ಸುತ್ತಿನ ಚರ್ಚೆಯನ್ನು ಕೂಡ ಬಿಜೆಪಿ ಇನ್ನುಳಿದ ನಾಯಕರುಗಳು ಮಾಡಿದ್ದಾರೆ. ಎಸ್ಟಿ ಸೋಮಶೇಖರ್ ಈ ರೀತಿ ಒಂದು ಅಡ್ಡ ಮತದಾನವನ್ನು ಮಾಡಬಹುದು ಎನ್ನುವಂಥ ನಿರೀಕ್ಷೆ ಬಿಜೆಪಿಯವರಿಗೂ ಕೂಡ ಇತ್ತು. ಹಾಗಾಗಿಯೇ ಒಂದು ಹೆಚ್ಚುವರಿ ಮತಗಳನ್ನು ಕೂಡ ಬಿಜೆಪಿ ಅಭ್ಯರ್ಥಿ ಪರವಾಗಿ ಇಟ್ಕೊಂಡಿದ್ರು. ಈಗ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರಿದ್ದರೂ ಕೂಡ ಎಸ್ಟಿ ಸೋಮಶೇಖರ್ ನಡೆ ಹೇಗಿರುತ್ತೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಬಹುಶಃ ಅವರು ಬಿಜೆಪಿಗೆ ಮತವನ್ನು ಹಾಕಬಹುದು ಎನ್ನುವಂಥ ಒಂದು ಆಸೆಗಣ್ಣಿನಿಂದ ಬಿಜೆಪಿಗರು ಇದ್ದರು. ಮತ್ತು ಎಸ್ಟಿ ಸೋಮಶೇಖರ್ನ ಸಮಾಧಾನ ಮಾಡೋದಕ್ಕೆ, ಅವರನ್ನು ವಿಶ್ವಾಸದಲ್ಲಿಟ್ಟುಕೊಳ್ಳೋದಕ್ಕೆ ಸ್ವತಃ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿಗೆ ಜವಾಬ್ದಾರಿಗಳನ್ನು ಕೊಡಲಾಗಿತ್ತು, ಅಥವಾ ಅದೇ ಜವಾಬ್ದಾರಿಯನ್ನು ಅಶೋಕ್ ಅವರೇ ಸ್ವೀಕಾರ ಮಾಡಿದರು. ಈಗ ಅಶೋಕ್ ಅವರು ಕೂಡ ಮಾತಾಡಿದರು, ಅಥವಾ ಅಶೋಕ್ ಅವರ ಸೂಚನೆಯ ಮೇರೆಗೆ ಅವರನ್ನು ಸಂಭಾಳಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಅದೆಲ್ಲವೂ ಕೂಡ ವಿಫಲ ಆಗಿದೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಸ್ಟಿ ಸೋಮಶೇಖರ್ ಬಿಜೆಪಿಗೆ ನಾನು ಹೊರಗಿದ್ದೇನೆ, ನಿಮ್ಮ ಬಿಜೆಪಿಯವರ ಅಥವಾ ಬಿಜೆಪಿ ಪಕ್ಷದ ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ, ಬಿಜೆಪಿಯ ಆಂತರಿಕ ವಿಚಾರಗಳಲ್ಲಿ ನಾನು ಇರೋದಿಲ್ಲ ಹೇಳೋದನ್ನು ಅಡ್ಡ ಮತದಾನ ಮಾಡುವುದರ ಮೂಲಕ ತೋರಿಸಿಕೊಟ್ಟಿದ್ದಾರೆ ಅಂತ ನೇರವಾಗಿ ಹೇಳ್ಬೋದು. ಎಸ್ಟಿ ಸೋಮಶೇಖರ್ ಅವರು ಇವಾಗಲೂ ಕೂಡ ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡುವಾಗ ಹೇಳಿದರು, ತಾನು ಆತ್ಮಸಾಕ್ಷಿಯ ಮತವನ್ನು ಹಾಕಿದ್ದೇನೆ, ಅನುದಾನದ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಅನುದಾನದ ವಿಚಾರ ಒಂದೇ ಚರ್ಚೆ ಮಾಡುವುದಾದರೆ ಬಹುತೇಕ ಈಗಿರುವ ಮಾಹಿತಿಯ ಪ್ರಕಾರ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್ ಅವರಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನಗಳು ಸಿಗ್ತಾ ಇದ್ದಾವೆ. ಹಾಗಾದರೆ ಉಳಿದವರು ಯಾರಿಗೆ ಸಿಗ್ತಾ ಇಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರ್ತವೆ. ಯಾಕೆಂದರೆ ಬಿಜೆಪಿಗರು ಈಗಾಗಲೇ ಹೋರಾಟವನ್ನು ಕೂಡ ಮಾಡಿದರು. ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ತನ್ನ ಕ್ಷೇತ್ರದ ಬಿಜೆಪಿ ಶಾಸಕರಿರುವಂಥ ಕ್ಷೇತ್ರಗಳಲ್ಲಿ ಅನುದಾನವನ್ನು ಹಂಚಿಕೆ ಮಾಡ್ತಾ ಇಲ್ಲ, ಅದರಲ್ಲೂ ತಾರತಮ್ಯ ಮಾಡ್ತಾ ಇದೆ ಅನ್ನೋಂಥ ಆರೋಪಗಳ ಮಧ್ಯೆ ಎಸ್ಟಿ ಸೋಮಶೇಖರ್ ಅವರಿಗೆ ತಾನು ಯಾವುದೇ ಸರ್ಕಾರ ಇರಲಿ ತನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಆ ರೀತಿ ಅವ್ರ ಜೊತೆ ಸ್ನೇಹದಿಂದ ಇದ್ದೇನೆ ಹೇಳುವಂಥದ್ದು ಇಲ್ಲಿಯ ತನಕ ಒಪ್ಪಿಕೊಳ್ತಾ ಇದ್ರು ಮತ್ತು ಒಪ್ಪಿಕೊಳ್ಳುವಂಥ ಹೇಳಿಕೆಗಳನ್ನು ಎಸ್ಟಿ ಸೋಮಶೇಖರ್ ಕೊಡ್ತಾ ಇದ್ರು. ಆದರೆ ಒಂದು ಪಾರ್ಟಿಯ ಸದಸ್ಯನಾಗಿ ಚುನಾವಣೆ ನಡೆದ ಸಂದರ್ಭದಲ್ಲಿಯೂ ಕೂಡ ವಿಪ್ಪನ್ನು ಜಾರಿ ಮಾಡಿದ್ರು, ಅದನ್ನು ಉಲ್ಲಂಘನೆ ಮಾಡಿ
ಈಗ ನಾನು ಆತ್ಮಸಾಕ್ಷಿ ಮತವನ್ನು ಹಾಕ್ತೀನಿ ಅಂತ ಹೇಳುವಂತ ನಿರ್ಣಯವನ್ನು ಯಾವಾಗ ಕೈಗೊಂಡಿದ್ದರಿಂದ ಜವಾಬ್ದಾರಿ ಬಹುಶಃ ತೋರಿಸ್ಬೇಕಿತ್ತು. ಎಸ್ ಟಿ ಸೋಮಶೇಖರ್ ಅವರಿಗೆ Yes. ಈ ಸಮರ್ಥನೆ ಪಾರ್ಟಿ ಎಸ್ ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.